ಆಕ್ಚುಲಿ ಫ್ರ್ಯಾಂಕ್ ಕಾಲ್ ಮಾಡೋಣ. ಬನ್ನಿ ಕೂತ್ಕೊಳ್ಳಿ. ಎಲ್ಲಿದಾರೋ ಗೊತ್ತಿಲ್ಲ. ಅಪ್ಪ ಬರ್ತಿದ್ದಾಗ ಎಲ್ಲ ಅವರು ಟ್ರಿಪ್ ಹೋಗಿದ್ರು ಅನ್ಸುತ್ತೆ. ಬಟ್ ಹೀ ಈಸ್ ಸಂಬಡಿ ವೆರಿ ನಾನು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋ ಅಂಥ ವ್ಯಕ್ತಿಗಳಲ್ಲಿ ಅವರು ಕೂಡ. ಆದ್ರೆ ಫಸ್ಟ್ ಇಂದ ಪರಿಚಯ ಇದ್ರು ಅವರು? ಇಲ್ಲ. ಬಿಗ್ ಬಾಸ್ ಮನೇಲೆ. ಹಲೋ ಹಲೋ ಅಭಿ. ಗುಡ್ ಮಾರ್ನಿಂಗ್ ಅಭಿ. ಆ್ಯಕ್ಚುಲಿ ವೇರ್ ಆರ್ ಯು? ಏನು ಗೊತ್ತಾ, ಎಮರ್ಜೆನ್ಸಿ ಇದೆ. ನಾನು ಮೆಟ್ಲಿಂದ ಕೆಳಗೆ ಬಿದ್ದುಬಿಟ್ಟೆ. ಕಾಲು ಮುರ್ಕೊಂಡೆ. ಅಲ್ಲ, ಐ ಆಮ್ ನಾಟ್ ಏಬಲ್ ಟು ಮೂವ್. ಎದ್ದೇಳಕ್ಕಾಗ್ತಿಲ್ಲ. ಐ ಆಮ್ ಕಾಲಿಂಗ್ ಮೈ ಫ್ರೆಂಡ್ಸ್. ಅವ್ರು ಯಾರು ಫೋನ್ ಪಿಕ್ ಮಾಡ್ತಿಲ್ಲ. ಬರ್ತೀಯಾ? ಮನೇಲಿದ್ದೀನಿ. ಮೇಲ್ ಟೆರೆಸ್ ಮೇಲೆ ಹೋಗಿದೆ. ಬರ್ತಾ ಸ್ಕಿಡ್ ಆಯಿತು. ಫುಲ್ ಆ್ಯಂಕಲ್ ಟ್ವಿಸ್ಟ್ ಆಗಿದೆ ಅನಿಸುತ್ತೆ. ಎದ್ದೇಳಕ್ಕಾಗ್ತಿಲ್ಲ. ಅದರ್ವೈಸ್ ನಾನು ನಿಂಗೆ ಯಾಕೆ ಕಾಲ್ ಮಾಡ್ತಿದ್ದೆ? ನೀನು ಏನು ಮಾಡಲಿ ನಾನು? ಹೌ ಕೆನ್ ಐ ಕೀಪ್ ಕ್ರೈಯಿಂಗ್? ಯು ನೋ ಐ ಪೇನ್ ಟಾಲರೆನ್ಸ್ ಜಾಸ್ತಿ ಇದೆ. ಇವಾಗೇನು ವಿಡಿಯೋ ಕಾಲ್ ಮಾಡಲಾ? ಏಯ್ ಹಲೋ, ಫೋನ್ ಇಡೋ. ನಾನು ಬೇರೆಯವ್ರಿಗೆ ಕಾಲ್ ಮಾಡ್ತೀನಿ. ಎಂಥ ಮನುಷ್ಯ ನೋಡು ನೀನು. ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಗೋ ಗೆಟ್ ಇಟ್ ಚೆಕ್ಡ್. ಬರ್ತೀಯಾ? ಸರಿ. ಎಷ್ಟೊತ್ತಾಗುತ್ತೆ ಬರೋದಕ್ಕೆ? 1 ಅವರಾ? ಎಲ್ಲಿದ್ಯಾ ನೀನು? ಯಶವಂತಪುರಿಂದ. ನೀನು ಬರೋ ಅಷ್ಟೊತ್ತಿಗೆ ನನ್ನ ಕಾಲು ಮುರಿದೋಗಿದ್ರೆ? ನಿಂಗೆ ಏನು ಅನಿಸ್ತಾ ಅಲ್ವಾ? ಅಲ್ಲ ಕಣೋ, ಕನ್ಸನೇ ಇಲ್ವಾ ನಿಂಗೆ? ಬಾ, ನೀನು ಬೇಗ ಬಾ. ಸರಿ, ಕಳಿಸ್ತೀನಿ. ಐ ಆಮ್ ನಾಟ್ ಓಕೆ. ಇಟ್ಸ್ ಬೀನ್ ಹಾಫ್ ಆನ್ ಅವರ್. ಕಾಲು ಮೂವ್ ಮಾಡೋದಕ್ಕೆ ಆಗ್ತಿಲ್ಲ. ಐ ಥಾಟ್ ನಂಗೆ ಓಕೆ ಮ್ಯಾನೇಜಬಲ್ ಅಂತ ಅಂದ್ಕೊಂಡೆ. ಇಲ್ಲ, ಎದ್ದೆ ಕಣೋ. ಎದ್ದು ರೂಮಲ್ಲಿ ಬಂದು ಕೂತ್ಕೊಂಡೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಮೂವ್. ಇದು ಅಲ್ಲ ಫ್ರೆಂಡ್ಶಿಪ್ ಅಂದರೆ. ಇದೇ ಬೇಕಾಗಿದ್ದಿತ್ತು. ಅದಕ್ಕೋಸ್ಕರ ನಾನು ನಿಂಗೆ ಕಾಲ್ ಮಾಡಿ ಇದೆಲ್ಲ ಅನ್ನಿಸ್ಕೋಬೇಕಾಗಿತ್ತು. ಸರಿ, ಬರ್ತಾ ಒಂದು ಕೆಲಸ ಮಾಡು. ನಂಗೊಂದಷ್ಟು ಚಾಕ್ಲೇಟ್ಸ್ ತೊಗೊಂಡು ಬಾ. ಒಂದು ಹುಡುಗಿ ಕಾಲು ಮುರಿದೋಗಿದೆ, ಬನ್ನಿ ಒಂಚೂರು ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಹುಡುಗ ಆಗ್ಬಿಟ್ಟು ಪಟಾಪಟ ಅಂತ ಎಲ್ಲಿ ಈ ಕ್ಷಣಕ್ಕೆ ಬರ್ತೀನಿ ಅಂತ ಹೇಳಬೇಕು. ಕ್ಯಾಬ್ ಮಾಡ್ಕೊಂಡು ಹೋಗು, ಚಾಕ್ಲೇಟ್ ಕೇಳಿದ್ರೆ ಯಾಕೆ, ಏನು, ಇಷ್ಟೊಂದೆಲ್ಲ ಪ್ರಶ್ನೆ ಮಾಡ್ತಾರೊಬ್ಬ ಫ್ರೆಂಡ್ ಆಗಿ. ಅಭಿ, ದಿಸ್ ಇಸ್ ಟೂ ಮಚ್ ಅಲ್ಲ? ಇಷ್ಟೊತ್ತು ಹೇಳಿದ್ ಕೇಳಿಸ್ಲಾ ಇಲ್ವಾ? ಸುಮ್ಮನೆ ಅಲ್ಲ ಅನ್ನೋದು. ಬ್ರೋ, ಹೌ ಆರ್ ಯು? ಚೆನ್ನಾಗಿದ್ದೀನಿ. ಅಯ್ಯೋ, ಕೇಳ್ತಿರಲ್ಲ, ಫುಲ್ ಟ್ವಿಸ್ಟ್ ಆಗಿ ಹೋಗಿದೆ. ಯಶವಂತ್ ಅವ್ರ ಮನೆಗೆ ಬಂದಿದ್ರು. ಹಿ ಈಸ್ ಡೂಯಿಂಗ್ ದಿಸ್ ಇಂಟರ್ವ್ಯೂ. ದಟ್ಸ್ ವೈ ಐ ಕಾಲ್ಡ್ ಯು ಫಾರ್ ಅ ಪ್ರ್ಯಾಂಕ್ ಕಾಲ್. ಅಲ್ಲ, ನಿಂಗೆ ಏನು ಅನ್ಸೋದಿಲ್ವಾ? ಈ ಜೊತೆನಲ್ಲಿ ಇರ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ಟು ಕಾಲ್ ಮುಟ್ ನಾಳೆ ಏನಾದರೂ ಎಮರ್ಜೆನ್ಸಿ ಆದರೆ ಏನು ಮಾಡೋದು ನಾನು? ಇನ್ನೇನು ಮಾಡೋದು ಅಂತ ಅಳದ? ಐಡಿಯಾ ಕೊಟ್ಟಿದ್ದು ನಾನಲ್ಲ, ನಿಮ್ ಮ್ಯಾಟ್ರ್ ಮಾತಾಡ್ತಾ ಇದ್ವಿ ನಾವು. ಹಾಗಾಗಿ ಅವ್ರು ಹೇಳಿದ್ದು ಅವ್ರಿಗೊಂದು ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ. ಪ್ರಿಪೇರ್ ಆಗಿರಲಿಲ್ಲ ನಿನ್ನ ಥರ. ಅದಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಅಂದರೆ ಆ್ಯಶ್ ಫುಲ್ ಸ್ಟ್ರಾಂಗ್ ಅಲ್ವಾ, ಸೊ ಏನೇ ಪೇನ್ ಇದ್ರೂ ನಾನು ಸ್ಟ್ರಾಂಗ್ ಆಗೇ ತಗೋತೀನಿ ಅಂತ ಅವರು. ಇಲ್ಲ ಅಂದರೆ ಅದಕ್ಕೂ ಸಿಂಪತಿ ಕಾರ್ಡ್ ಅಂತಾರಪ್ಪ ಜನ.
ಯಾವ್ಯಾವ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಗೊತ್ತಿರಲಿಲ್ವ. ಹೌ ಆರ್ ಯು? ಹೇಗಿದ್ಯಾ? ಗುಡ್ ಅಭಿ. ಆಫ್ಟರ್ ಬಿಗ್ ಬಾಸ್ ಹೇಗಿದೆ ಲೈಫು? ಕನ್ಸಲ್ಲೂ ಬಿಗ್ ಬಾಸ್ ಬರ್ತಿದ್ಯಾ? ಬೆಳಗ್ಗೆ ಎದ್ರೆ ಅಲಾರಾಮ್ ಬರ್ತಾ ಇದೆಯಲ್ಲ ಸಾಂಗ್ ಬರ್ತಾ ಇದೆಯಾ? ನೆಕ್ಸ್ಟ್ ಲೆವೆಲ್ ಇದು. ಯಾರನ್ನ ಮಿಸ್ ಮಾಡ್ಕೋತಿದ್ಯಾ? ಯಾರನ್ನ ಮಿಸ್ ಮಾಡ್ಕೋತಿದ್ಯಾ? ನೆಮ್ಮದಿನ ಮಿಸ್ ಮಾಡ್ಕೋತಿದ್ಯಾ? ಬಿಗ್ ಬಾಸ್ ಮನೇಲಿ ಯಾರನ್ನ ಮಿಸ್ ಮಾಡ್ಕೋತಿದ್ಯಾ? ಈಸಿಯೆಸ್ಟ್ ಮೈಕ್ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ಬಿಡ್ಬೋದಿತ್ತು. ಮೈಕ್. ಏನೇ ಮಾತಾಡಿದ್ರು ಗೊತ್ತಾಗ್ಬಿಡುತ್ತೆ. ಏನೇ ಮಾತಾಡಿದ್ರು ಗೊತ್ತಾಗ್ಬಿಡತ್ತೆ ಅಂತ ಅಬ್ಬಿ. ಕೇಳ್ತಿದ್ಯಾ? ನಾನ್ ಯಾಕೆ ತಲೆ ತಿನ್ಲಿ? ಅವರೇ ನನ್ನ ತಲೆ ತಿಂತಿದ್ದಾರೆ. ಹೂ ಹಿ ಈಸ್ ಅ ಸ್ವೀಟ್ ಹಾರ್ಟ್. ಇಸ್ ಇಟ್ ವಾಟ್ am I? ನಾನು ಅದೇ ಹೇಳಿದೆ, ನಾನು ಸ್ವೀಟು ಅಲ್ಲ, ನಾನು ಮೋಸ್ಟ್ಲಿ ಖಾರ ಅಂತ. ಹುಡುಗರು ಹೆಂಗೆ ಅಂತ ಹುಡುಗರಿಗೆ ಗೊತ್ತಿರುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ, ಹಲೋ, ಏನು ಯಾಕೆ ಹೆಂಗಿದೆ ಮೈಗೆ? ಸರಿ ಅವಿ, ಯು ಕ್ಯಾರಿ ಆನ್. ಐಲ್ ಸಿ ಯು ವೆರಿ ಸೂನ್. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್, ಸಿಗೋಣಂತೆ. ಯಾ ನೈಸ್. ಹಿಂಗೆ ತರಲೆ ಸುಬ್ಬ ಹಿಂಗಾಗುತ್ತೆ ಕತೆ. ಯಾ ನೈಸ್. ಸೊ ಏನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಏನು ಪ್ಲಾನ್ ಇದೆ? ಹಿಂಗೆ ಏನು ಕತೆ? ಪ್ಲಾನ್ಸ್ ತುಂಬಾ ಇದೆ. ಆ್ಯಂಡ್ ಹೊಸ ವರ್ಷ ಶುರು ಆಗಿರೋದ್ರಿಂದ ಏನಾದರೂ ರೆಸೊಲ್ಯೂಷನ್ ಇದೆಯಾ? ಏನು ರೆಸಲ್ಯೂಷನ್ ಏನಿಲ್ಲ, ಬೆಳಿಬೇಕು. ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿ ಅದ್ರ ಥ್ರೂ ರೆಕಗ್ನಿಷನ್ ಬರಬೇಕು ಆ್ಯಂಡ್ ಇನ್ಸ್ಪೈರ್ ಮಾಡಬೇಕು. ಮೋರ್ ದ್ಯಾನ್ ಎನಿಥಿಂಗ್ ಐ ಸಿ ಲುಕ್ ಎಟ್ ಪೀಪಲ್ ಲೈಕ್ ಸ್ಟೋರಿ. ಯುವರ್ ಅ ಸ್ಟೋರಿ. ಪ್ರತಿಯೊಬ್ಬರದು ಒಂದು ಕಥೆ. ಸೊ ನನ್ನ ಕಥೆ ಒಂದು ಒಳ್ಳೆ ದಾರಿನಲ್ಲಿ ಸಾಗಬೇಕು. ಒಂದೊಂದು ಚಾಪ್ಟರ್ ಕೂಡ ಎಕ್ಸೈಟಿಂಗ್ ಆಗಿರಬೇಕು, ಹ್ಯಾಪಿ ಆಗಿರಬೇಕು. ತುಂಬ ಪೇಜಸ್ ಇದೆ ಫಿಲ್ ಮಾಡೋದಕ್ಕೆ. ಸೊ ಪ್ರತಿ ಸತಿ ಅಡ್ವೆಂಚರ್ ಅಥವಾ ಒನ್ ಆರ್ ದ ಅದರ್ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಇಡೀ ಲೈಫ್ನ ಕಲರ್ಫುಲ್ ಆಗಿ ತುಂಬಬೇಕು ಅಂತ ಆಸೆ. ಎಸ್, ನೈಸ್. ಎಲ್ಲವೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಮನೆ ಕರೆದು ಫಸ್ಟ್ ಈ ಡೇನ ತುಂಬ ಚೆನ್ನಾಗಿ ನಾನು ಕೂಡ ಶುರು ಮಾಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗಲಿ. ಫೈನಲಿ ಏನು ಅನ್ನಿಸ್ತು ಇವತ್ತಿನ ಈ ಎಪಿಸೋಡ್? ಫಸ್ಟ್ಲಿ ಬರೀ ನೀವು ಬಂದಾಗ ನಿದ್ದೆ ಮೋಡಲ್ಲಿದ್ದೆ. ಕಾಫಿ ಕುಡಿದ್ಮೇಲೆ ಒಂಚೂರು ಎಚ್ಚರ ಆಗಿದೆ ಅಷ್ಟೇ. ನ್ಯೂ ಇಯರ್ ಟೈಮಲ್ಲಿ ಮನೆಗೆ ಬಂದಿದ್ದೀರಾ. ನಿಮಗೂ ಕೂಡ ಹ್ಯಾಪಿ 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 ನ್ಯೂ ಇಯರ್. ಈ ವರ್ಷ ನೀವು ಅಂದ್ಕೊಂಡಂಥ ಎಲ್ಲ ಕನಸುಗಳು, ಎಲ್ಲ ಪ್ಲ್ಯಾನ್ಸು, ಎಲ್ಲ ಗೋಲ್ಸು ಕೂಡ ಈಡೇರಲಿ. ಆ್ಯಂಡ್ ಒಳ್ಳೇದು ಮಾಡಿ, ಒಳ್ಳೇದು ಯೋಚನೆ ಮಾಡಿ, ಎಂಟೈರ್ ಇಯರ್ ಕಲರ್ಫುಲ್ ಆಗಿರಲಿ.